ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನು ಆಮಂತ್ರಿಸುತ್ತಾ, ಹಾಗೆ ಇಲ್ಲಿ ನೆರೆದಿರುವಂತಹ ಸಹಸ್ರಾರು ಜನ, ನಮ್ಮೂರ ಹಬ್ಬ ಸ್ಟಾರ್ಟ್ ಮಾಡುವಾಗ ನಾವು ನಮ್ಮ ಊರು ನಮ್ಮ ಹೆಮ್ಮೆ, ನಮ್ಮ ಹಬ್ಬ ನಮ್ಮೂರ ಹಬ್ಬ ಎನ್ನುವಂಥ ಒಂದು ಲೈನನ್ನು ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಪ್ರಥಮ ವರ್ಷ ಸ್ಟಾರ್ಟ್ ಮಾಡುವಾಗ ಬಹಳ ನಮಗೆ ಭಯ ಇತ್ತು. ಯಾಕೆಂದರೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದಂತ ಹೇಳಿದರೆ ಅಷ್ಟು ಸುಲಭದ ಮಾತಲ್ಲ. ಆದರೆ ಒಂದಂತೂ ನಿಜ, ನಾವೆಲ್ಲ ಉದ್ಯೋಗ ಅರಸಿ ವ್ಯವಹಾರ ಮಾಡೋದಕ್ಕೋಸ್ಕರ ಊರು ಬಿಟ್ಟು ಬಂದು ನಾವಿಲ್ಲಿ ಸೆಟ್ಲಾಗಿದ್ದೀವಿ. ನಮಗೆಲ್ಲ ಆವಾಗಲೇ ರವಿ ಬಸ್ರೂರವ್ರು ಹೇಳಿದರು, ಕೊಡಿ ಹಬ್ಬದ ನೆನಪಾಯ್ತು ಅಂಥೇಳಿ. ಕುಂದಾವರ ಭಾಷೆಯಲ್ಲಿ ಹೇಳೋದಾದರೆ ದೇಯ್ದ್ಮನಿ ಹಬ್ಬ ಅಂತ ಹೇಳ್ತೀವಿ. ದೇಯ್ದ್ಮನಿ ಹಬ್ಬಕ್ಕೆ ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ಹೋಗ್ತಾ ಇದ್ವಿ. ಆದರೆ ಅದೇ ದೇಯ್ದ್ಮನಿ ಹಬ್ಬವನ್ನು ಇವತ್ತು ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ. ಇನ್ನೊಂದು ಅಂತ ಹೇಳಿದರೆ, ನಾನು ಮದುವೆ ಆದಾಗ ನಮ್ಮ ಮಾವನವರು ರೇಷ್ಮೆ ಪಂಚೆ ಮತ್ತು ರೇಷ್ಮೆ ಶಲ್ಯವನ್ನು ಕೊಟ್ಟಿದ್ದರು. ಅದಕ್ಕೆ ಅವಕಾಶನ ಸಿಗ್ತಾ ಇರಲಿಲ್ಲ. ಈಗ ನಮ್ಮೂರ ಹಬ್ಬ ಮಾಡೋದಕ್ಕೋಸ್ಕರ ಟ್ರೆಡಿಷನ್ ಆಗಿ ಮಾಡ್ತಾ ಇರೋದ್ರಿಂದ ವರ್ಷಕ್ಕೊಂದ್ಸಲ ಆಚೆ ತೆಗೆಯುವಂಥ ಅವಕಾಶ ನಮ್ಮ ಎಲ್ಲ ಕರಾವಳಿ ಭಾಗದವ್ರಿಗೆ ಸಿಕ್ಕಿದೆ. ಹಾಗೆ ರಾಘವೇಂದ್ರ ಕಾಂಚನ್ ಅವರು ಪ್ರಥಮ ವರ್ಷ ಮಾಡುವಾಗ ಹೇಳಿದರು, ನಮ್ಮವ್ರನ್ನೆಲ್ಲ ಒಂದುಗೂಡಿಸುವಂಥ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿದಾಗ ನಾವು ಕೆಲವೇ ಸ್ನೇಹಿತರು ಸೇರಿ ಒಂದು ತಂಡದ ಥರ ಕಟ್ಕೊಂಡು ನಾವು ಅದನ್ನು ಆರಂಭಿಸಿದ್ವಿ. ಆಮೇಲೆ ಈಗ ಒಂದು 200-250 ಜನ ಕಾರ್ಯಕರ್ತರು ನಮ್ಮ ತಂಡದಲ್ಲಿದ್ದಾರೆ. ಹಾಗೆ ಈಗ ಇಷ್ಟೊಂದು ಸಕ್ಸಸ್ಫುಲ್ಲಾಗಿ 3ನೇ ವರ್ಷವನ್ನು ನಾವು ಮುಗಿಸ್ತಾ ಇದ್ದೀವಿ ಅಂತ ಹೇಳಿದರೆ, ನಮ್ಮ ಕರಾವಳಿ ಭಾಗದ ಎಲ್ಲ ತಂಡದ ನಮ್ಮ ಸದಸ್ಯರುಗಳು ಹಾಗೂ ಮುಖ್ಯವಾಗಿ ಬೆಂಗಳೂರಿನ ಜನತೆ ಅವರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಇದನ್ನು ಸತತವಾಗಿ 3 ವರ್ಷಗಳ ಕಾಲ ಅದ್ಭುತ ಅಂದರೆ ಅಭೂತವಾದಂಥ ಒಂದು ಯಶಸ್ಸನ್ನು ಕಾಣಲಿಕ್ಕೆ ತಾವೆಲ್ಲ ಸಹಕಾರ ಮಾಡಿದ್ದೀರಿ. ಹಾಗೆ ಮುಂದಿನ ವರ್ಷ ಬಹುಶಃ ನಮ್ಮೂರ ಹಬ್ಬದ ಬಗ್ಗೆ ನಾವು ಹೇಳಬೇಕಾದ ಅಗತ್ಯ ಇರೋದಿಲ್ಲ. ಯಾಕಂದರೆ ಈಗಾಗಲೇ ಇಡೀ ಬೆಂಗಳೂರು ನಮ್ಮೂರ ಹಬ್ಬದ ಬಗ್ಗೆ ಮಾತಾಡ್ತಾ ಇದೆ. ಮತ್ತೆ ನನ್ನ ಸಮಯವನ್ನು ಹಾಳು ಮಾಡಲ್ಲ. ತಮಗೆಲ್ಲರಿಗೂ ಇನ್ನೊಮ್ಮೆ ಸ್ವಾಗತ ಮಾಡ್ತಾ ನನ್ನ ಪ್ರಾಸ್ತಾವಿಕ ನೋಡಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.